ನಮ್ಮ ಸರ್ಕಾರ ಬರಲಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಲತ್ತೇಳಿ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ರು, ಮಹೇಶಣ್ಣ ಕುಮಟಳ್ಳಿ ಅವರು ಇವರೆಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ. ಅಣ್ಣ ನೀ ಎಲ್ಲಿ ಹಾರಾಡ್ತಿದ್ರಿ, ಯಾರು ಹಾರಾಡ್ತಿದ್ರಿ? ಅವರೆಲ್ಲ ರಮೇಶ್ ಜಾರಕಿಹೊಳಿ ಬಂದ್ರೆ ಅಂತ ಸರ್ಕಾರ ಆಯಿತು. ನಾವು ಎಲ್ಲ ಎಷ್ಟು ಅನುಕೂಲ ಆಯ್ತು ಗುರ್ತೈತೆ ನಮ್ಗೆ. ನಾ ಇಡೀ ಬಿಜಾಪುರ, ಇಡೀ ಹಿಂದೂಸ್ತಾನ್ದಾಗ 3ನೇ ಒಳ್ಳೆ ಗಾಳಿ ಇರುವಂಥ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿ ಆಪ್ರೇಷನ್. ಈಗ ನಮ್ಮನ್ನ ಆಪ್ರೇಷನ್ ಮಾಡ್ತಾರತ್ತ. ನಾವು ಇಡೀ ಕರ್ನಾಟಕದಲ್ಲಿ ಏಕ್ದಮ್ ಟಾಪ್ ಮೋಸ್ಟ್ ಡಾಕ್ಟರ್ಗಳಿದ್ದೀವಿ ನಾವು ಆಪ್ರೇಷನ್ ಮಾಡೋರು. ನಮ್ಮನ್ನ ಆಪ್ರೇಷನ್ ಮಾಡಿದ್ರೆ ನಿಮ್ದು ಎಲ್ಲ ಕಟ್ ಮಾಡಿ ಹೋಗಿತ್ತೀವಿ. ನಿಮ್ಮ ನರನಾಡಿ ಎಲ್ಲದೋ ನಮ್ಗೆ ಗೊತ್ತದಾವು. ನಾವು ಎದಕ್ಕೆ ಸುಮ್ಕೋತೀವಿ? ನಮ್ಮ ಹೋರಾಟ ಎದಕ್ಕಿದೆ? ನಾವೆಲ್ಲ ಜನರ ಕಳ್ಕಳಿಗಳು ಮಾಡ್ತಾಯಿದ್ದೀವಿ ಬಂಧುಗಳೇ, ನೀವೆಲ್ಲ ತಿಳ್ಕೊರಿ. ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ನಾವು ಏನು ಹೋರಾಟದ ನಾಳೆ ದಿಲ್ಲಿಗೆ ಹೋಗ್ತೀವಿ, ಅಲ್ಲಿ ಮನವಿ ಕೊಡ್ತೀವಿ, ಕೊಟ್ಟು ಅಧಿವೇಶನ ನಾಳೆ ಬೆಳಗಾವಿದಾಗ ಚಾಲೂ ಆಗ್ತದೆ. ಅಲ್ಲಿ ಇದನ್ನು ವಿಚಾರವನ್ನು ನಾವು ಹೋರಾಟ ಮಾಡ್ತೀವಿ. ನಾವು ರಮೇಶ್ ಜಾರಕಿಹೊಳಿ, ಯಾರು ನಮ್ಮ ಹರೀಶ್ ಅವರು, ಚಂದ್ರಣ್ಣವ್ರು ಎಲ್ಲರೂ ಆದರೂ ಗಟ್ಟಿಯಾಗಿ ಧ್ವನಿಯಾಗಿ ಮಾತಾಡ್ತೀವಿ. ಮುಂದೆ ನಾವು ಯಾರೋ ಒಬ್ಬರು ಮಾಡ್ತಾ ಇರ್ತ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ. ನಿನ್ನೆ ಒಬ್ಬ ಭಾರತೀಯ ನಗರನಾಗ ಒಬ್ಬ ಮುಸ್ಲಿಂ ಮೌಲ್ವಿ ಹೇಳ್ಯಾನ, ನೀವು ಪಾರ್ಲಿಮೆಂಟ್ ಅಸೆಂಬ್ಲಿಯಾಗ ಕುಂಡಿರ್ಬೋದು, ಇಡೀ ಭಾರತದ ಸಡಕಗಳನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾನವ. ಎಷ್ಟು ಸೊಕ್ಕಿರ್ಬೇಕು. ಅದಕ್ಕೆ ನಾವು ಮಾಡಿ ತೋರಿಸ್ತೀವಿ. ನೀವು ಏನಾರೇ ಅಂಥ ರ್ಯಾಲಿ ಮಾಡಿದ್ರೆ ಅಂದ್ರೆ, ನೀವು 5 ಲಕ್ಷ ಜನ ಸೇರಿಸಿದ್ರೆ ನಾವು 25 ಲಕ್ಷ ಜನ ಸೇರಿಸಿ ನಮ್ಮ ತಾಕತ್ತನ್ನು ಕರ್ನಾಟಕದಲ್ಲಿ ಹಿಂದೂಗಳು ತೋರಿಸ್ತೀವಿ ಅಂತ ಒಂದು ರ್ಯಾಲಿಯನ್ನು ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ.